ಮಾತನಾಡು, ಯೇಸುವಿನ ನಾಮದಲ್ಲಿ ತಂದೆ. ಎಷ್ಟು ಜನ ಹೇಳ್ತಾ ಇದ್ದೀರಿ? ವಿಮೋಚನೆ ಕಾಂಡ 1ನೇ ಅಧ್ಯಾಯ ಇವತ್ತು ನಮ್ಮ ಧ್ಯಾನದ ಪ್ರಾಮುಖ್ಯವಾದಂಥ ಒಂದು ಶಿಕ್ಷಣೆ. ವಿಮೋಚನೆ ಕಾಂಡ 1ನೇ ಅಧ್ಯಾಯ, ಅಲ್ಲಿ ಮೊದಲನೇ ವಚನವನ್ನು ನಾವು ಓದುವಾಗ ದೇವರ ವಾಕ್ಯವೇ ಹೇಳ್ತಾ ಇತ್ತೆ, ಐಗುಪ್ತಕ್ಕೆ ಹೋಗಿದ ಇಸ್ರಾಯೇಲರ ಮಕ್ಕಳ ಹೆಸರುಗಳು. ಎಷ್ಟು ಜನ ಆಮೇಲೆ ಹೇಳ್ತಾ ಇದೆ? ಹಲ್ಲೆಲೂಯಾ. ಸ್ವಲ್ಪ ಗಮನಿಸಿದೆ. ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಮೆಸೇಜ್. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಅ ಪ್ರೊಲಾಂಗ್, ಬಿಕಾಸ್ ಇವತ್ತು ಸಾಯಂಕಾಲ ಮಂಚನ ಬೆಲೆಯಲ್ಲಿ ನಮಗೆ ವಿಶೇಷವಾದಂಥ ಸಂಡೇ ಸ್ಕೂಲ್ ಇದೆ, VBS ಇದೆ. ಕಳೆದ ವಾರದಲ್ಲಿ VBS ಎಲ್ಲ ತುಂಬ ಕಡೆ ನಾನು ಹೋಗಿದೆ. ನಿಜವಾಗ್ಲೂ ಹೇಳುತ್ತೇನೆ, ಐ ರಿಯಲಿ ಅಪ್ರಿಷಿಯೇಟ್ ಯು. ದೊಡ್ಡ ಸಂತೋಷ ಏನು ಗೊತ್ತಾ? ಒಬ್ಬ ಸೇವಕನು ಎಷ್ಟು ಸೇವೆ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ, ಅವನ ನಂತರ ಎಷ್ಟು ಸೇವೆ ನಡೀತಾ ಐತೆ ಎಂಬುದೇ ಮುಖ್ಯ. ಇವಾಗೆಲ್ಲ ನೋಡುವಾಗ ನನಗೆ ಒಂದು ಗೊತ್ತಾಗಿತ್ತು, ನನ್ನ ನಂತರ ದೇವರು ದೊಡ್ಡ ಸೈನ್ಯವನ್ನು ಎಬ್ಬಿಸಿರುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನೆ ಒಂದು ಊರಿಗೆ ಹೋಗಿದೆ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್. ಮೆನಿ ಪ್ಲೇಸಸ್. ಆದರೆ ನಿನ್ನೆ ಹೋಗಿದೆ, ಮೊನ್ನೆ ಹೋಗಿದೆ. ಅಲ್ಲಿ ಇರುವಂಥ ಮಕ್ಕಳು ನಾನು ಯಾವತ್ತೂ ನೋಡಿಲ್ಲ. ಅವರೆಲ್ಲರೂ ಡ್ಯಾಡಿ ಪ್ರೈಸ್ ಲಾರ್ಡ್, ಡ್ಯಾಡಿ ಪ್ರೈಸ್ ಲಾರ್ಡ್, ಡ್ಯಾಡಿ ಪ್ರೈಸ್ ಲಾರ್ಡ್. ಇವುಗಳಿಗೆಲ್ಲ ಯಾರು ಇದನ್ನೆಲ್ಲ ಹೇಳ್ಕೊಡ್ತಾರೆ ಅಂತ ನೋಡುವುದಾದರೆ, ಎಷ್ಟು ಒತ್ತಾಯ ಮಾಡಿದ್ರು ಈ ಪಪ್ಪ ಡ್ಯಾಡಿ ಅನ್ನುವಂಥ ಮಾತು ಬೇರೆ ಯಾರ ಬಾಯಲ್ಲಿ ಏನು ಮಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅನ್ಲೆಸ್ ಗಾಡ್ ಪ್ರೊವೈಡ್ಸ್. ದೇವರೇ ಅದನ್ನು ಉಂಟು ಮಾಡದಿದ್ದರೆ ಸಾಧ್ಯವಿಲ್ಲ. ಇಲ್ಲಿ ಆಮೇಲೆ ಹೇಳ್ತಾ ಇದ್ದೇವೆ. ಐಗುಪ್ತ ದೇಶಕ್ಕೆ ಯಾಕೋಬಿನ ಮಕ್ಕಳು ಹೋದರು. ನೀವೊಂದು ವಿಷಯ ಯೋಚನೆ ಮಾಡಬೇಕು, ತಿಳ್ಕೋಬೇಕು. ದೇವರು ನಿನಗೆ ವಾಗ್ದಾನ ಮಾಡಿರ್ತಾನೆ. ಲಿಸನ್, ದೇವರು ನಿನಗೆ ವಾಗ್ದಾನ ಮಾಡಿರ್ತಾನೆ. ಆ ವಾಗ್ದಾನವನ್ನು ಕೆಲವು ಸಮಯ ವಾಗ್ದಾನ ಮಾಡಿದ ಸ್ಥಳದಲ್ಲೇ ನೆರವೇರಿಸ್ತಾನೆ. ಕೆಲವು ಸಮಯ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿಯೇ ವೈರಿಯ ಅರಮನೆಗೆ ನಿನ್ನನ್ನು ಕರೆದುಕೊಂಡು ಹೋಗುವವನಾಗಿರ್ತಾನೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ಕೀರ್ತನೆ 23 ಹೇಳ್ತಾ ಇತ್ತೆ, ವೈರಿಯ ಮುಂದೆಯೇ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿ ನನ್ನ ತಲೆಗೆ ತೈಲವನ್ನು ಹಚ್ಚಿ ನನ್ನ ಪಾತ್ರೆಯು ತುಂಬಿ ಹೊರ ಸುರಿಸ್ತಾ. ಹಲ್ಲೆಲೂಯಾ. ವಾಗ್ದಾನಗಳನ್ನು ಕೊಡುವಾತನು ವಾಗ್ದಾನದ ಭೂಮಿಯಲ್ಲಿಯೇ ಕೆಲವು ಸಮಯ ಅದನ್ನು ನೆರವೇರಿಸ್ತಾನೆ. ಕೆಲವು ಸಮಯ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿಯೇ ನಿನ್ನ ವೈರಿಯ ಅರಮನೆಯ ಒಳಗಡೆ ಕರಗಳ ತಟ್ಟುವ. ನೀನು ವೈರಿಗಳ ಮುಂದೆ ನಿಂತುಕೊಳ್ಳುವಾಗ ತಿಳಿದುಕೋ, ಅವಮಾನ ಪಡುವುದಕ್ಕಾಗಿ ಅಲ್ಲ, ಕುಗ್ಗಿ ಹೋಗುವುದಕ್ಕಾಗಿ ಅಲ್ಲ, ನಿನ್ನ ತಲೆಗೆ ತೈಲವನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಿನ್ನ ಪಾತ್ರೆಯು ತುಂಬಿ ಹೊರೆ ಸುರಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ಐಗುಪ್ತ ದೇಶಕ್ಕೆ ಹೋದರು. ದೇವರು ಅವರನ್ನ ಪರಿಸ್ಥಿತಿಗಳ ನಿಮಿತ್ತ ಅವರನ್ನ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಿದ್ದನು. ಹಲ್ಲೆಲೂಯಾ. ಆದರೆ ಅವ್ರಿಗೆ ಏನು ಗೊತ್ತು ಅಂದರೆ, ಪರಿಸ್ಥಿತಿ ಹಿಂಗಿದೆ, ಐಗುಪ್ತಿಗೆ ಹೋಗ್ತಾ ಇದ್ದೀವಿ. ಒಂದು ವಿಷಯ ಚೆನ್ನಾಗಿ ತಿಳ್ಕೊ, ದೇವರು ನಿನ್ನನ್ನು ಗುಂಡಿ ಒಳಗೆ ಹಾಕ್ತಾ ಇದ್ದಾನಂತಂದರೆ, ದೇವರು ನಿನ್ನನ್ನು ಬೆಂಕಿ ಒಳಗಡೆ ಹಾಕ್ತಾ ಇದ್ದಾನಂತಂದರೆ, ಅಯ್ಯಯ್ಯೋ ದೇವರು ನನ್ನನ್ನು ಗುಂಡಿ ಒಳಗೆ ಹಾಕ್ಬಿಟ್ರಲ್ಲ ಅಂತ ಹೇಳಿ ಚಿಂತೆ ಮಾಡಬೇಡ. ಗುಂಡಿ ಒಳಗೆ ಹಾಕೋದಕ್ಕೆ ಮುಂಚಿತವಾಗಿ ದೊಡ್ಡ ಪ್ಲಾನ್ ಆತನ ರೆಡಿ ಮಾಡಿಟ್ಟಿರ್ತಾನೆ. ನಂಬುವರು ಮಾತ್ರ ಕರೆಗಳ ತಟ್ಟಿ, ನಂಬುವರು ಮಾತ್ರ ಕರೆಗಳ ತಟ್ಟಿ, ನಂಬುವರು ಮಾತ್ರ ಕರೆಗಳ ತಟ್ಟಿ. ಹಲ್ಲೆಲೂಯಾ. Before God make you to fall in the deep, He will plan everything. Hallelujah. Amen. ನೀನು ಗುಂಡಿ ಒಳಗೆ ಬಿದ್ದು ಅಯ್ಯೋ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ ಅಂದಾಗ ದೇವರು ಸುಮಿಗಿರೋ ಸ್ವಲ್ಪ ಫೈಲ್ ಇಟ್ಟುಕೊಂಡಿದ್ದೀನಿ ಕಣೋ.
ಎತ್ತುವುದು ಗುಂಡಿ ಒಳಗಿಂದ ಅಲ್ಲ, ಗುಂಡಿ ಒಳಗಿಂದ ಮೇಲೆ ತರುವುದಕ್ಕಲ್ಲ, ಮೇಲೆ ಮೇಲೆ ಸಿಂಹಾಸನದ ಮೇಲೆ ತರುವುದಕ್ಕೋಸ್ಕರ. ಹಲ್ಲೆಲೂಯಾ. ಅದನ್ನು ಕಾಣುವಂಥ ಕಣ್ಣು ನಿನಗಿರಬೇಕು, ಅದನ್ನು ನೋಡುವುದಕ್ಕೆ ನಿನಗೆ ನಿರೀಕ್ಷೆ ಇರಬೇಕು, ತಾಳ್ಮೆ ಇರಬೇಕು. ಆಮೇಲೆ ಯು ಶುಡ್ ವೆಯ್ಟ್, ಯು ಶುಡ್ ವೆಯ್ಟ್. ನೀನು ಕಾದಿರಬೇಕು, ನೀನು ಕಾದಿರಬೇಕು. ನನ್ನ ದೇವರು ನನ್ನನ್ನು ಗುಂಡಿ ಒಳಗೆ ಹಾಕಿದಾನಂತಂದ್ರೆ ಕೈ ಬಿಡುವುದಕ್ಕೋಸ್ಕರವಾಗಿ ಅಲ್ಲ, ದೊಡ್ಡ ಉದ್ದೇಶಕ್ಕೋಸ್ಕರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಿಸನ್ ಲಿಸನ್, ದಯವಿಟ್ಟು ಗಮನಿಸಿ. ಈಗ ಪರಿಸ್ಥಿತಿಯ ನಿಮಿತ್ತ ಇವರು ಐಗುಪ್ತ ದೇಶಕ್ಕೆ ಹೋಗಿದ್ದಾರೆ. ಹೋಗಿದ್ದವರು ಎಷ್ಟು ಜನ ಅಂತಂದ್ರೆ 5ನೇ ವಚನ ಓದಿಕೊಳ್ಳುವ 70 ಮಂದಿ. ಯಾಕೋಬನ ಗರ್ಭದಲ್ಲಿ ಹುಟ್ಟಿದವರು ಎಷ್ಟು ಜನ? 70 ಮಂದಿ. ಓದಿ ಓದಿ 5ನೇ ವಚನ. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಅದೋ ಯಾಕೋಬನಿಂದ ಹುಟ್ಟಿದವರು 70 ಮಂದಿ ಇದ್ರು. ಆಡ ಪಾವಿ ಮಣ್ಣುಜ್ಜ, 70 ಮಕ್ಕಳು ಆಯ್ತಾ ಅಂತ ಅನ್ಕೋಬೇಡಿ. ಯಾಕೋಬನಿಗೆ ಹುಟ್ಟಿದ್ದು 70 ಅಲ್ಲ, ಯಾಕೋಬನಿಗೆ ಹುಟ್ಟಿದ್ರಿಂದ ಹುಟ್ಟಿದ್ದು. ಅದ್ರ ಅರ್ಥ ಏನಂತಂದ್ರೆ, ಸೇವೆ ನೀನು ಮಾಡಿದ್ರು ನಿನ್ನ ಸೇವೆನೆ, ನೀನು ಯಾರನ್ನ ಬೆಳೆಸಿ ಮಾಡುತ್ತೀಯಲ್ಲ ಅವರು ಮಾಡಿದ್ರು ಅದು ನಿನ್ನ ಸೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಅನೇಕರಿಗೆ ಗೊತ್ತಿಲ್ಲ, ಇದು ಅನೇಕರಿಗೆ ಗೊತ್ತಿಲ್ಲ. ತಾನೇ ಬೆಳೆಸುವುದು, ಅವರು ಬೆಳೆದಾಗ ಕಚ್ಚಿ ತಿಂದುಬಿಡುವುದು. ಸರ್, ನೀನು ಮಾಡಿದ್ರು ಸೇವೆ ನಿನ್ನದೇ, ನೀನು ಯಾರನ್ನ ಬೆಳೆಸಿ ಮಾಡಿಸಿದೆಯಲ್ಲ ಅದು ಕೂಡ ನಿನ್ನದೇ ಸೇವೆ ಆಗಿರುತ್ತದೆ. ಹಲ್ಲೆಲೂಯಾ. ಇದು ಗೊತ್ತಿದ್ರೆ ಯಾರು ಸುಮ್ಮಗಿರಲ್ಲ. ಆಮೇಲೆ ಇದು ಗೊತ್ತಿದ್ರೆ ಯಾರು ಸುಮ್ಮಗಿರಲ್ಲ, ಯಾರು ಮರಿನ ನುಂಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಅಂತಾರೆ, ಅದು ಪರಲೋಕದಲ್ಲಿ ಬರುತ್ತೆ. ಹೌದು, ಪರಲೋಕದಲ್ಲಿ ಫಲ ಸಿಗುತ್ತೆ. ಸರ್, ಪರಲೋಕದಲ್ಲಿ ಸಿಗುತ್ತೆ ಅಂತ ಯಾರು ಹೇಳಿದ್ದು? ಈ ಭೂಮಿಯಲ್ಲಿ ನಾವು ಹಾಕುವ ಸೊಕ್ಕ, ನಾವು ಹಾಕುವ ಕೋಟು, ನಾವು ತಿನ್ನುವ ಊಟ, ಓಡಿಸುವ ಗಾಡಿ ಎಲ್ಲವೂ ಈ ಭೂಮಿಯಲ್ಲಿ ನಾವು ಮಾಡುವ ಕಾರ್ಯಕ್ಕೆ ಇಹಲೋಕದಲ್ಲಿಯೂ ಪ್ರತಿಫಲ, ಪರಲೋಕದಲ್ಲಿಯೂ ಪ್ರತಿಫಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನರ್ಸಿಟಿ ಮಾಡಿದ್ವಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡ್ತಾನೆ ದೇವರು ನನಗೆ. ಹಲ್ಲೆಲೂಯಾ. ಅದು ಏನು ಗಿಫ್ಟ್ ಕೊಡ್ತಾನೆ? ನಿನಗೆ ಯಾಕೆ ಹೇಳ್ಬೇಕು? ಕೊಡ್ತಾನೆ, ನೀನು ಹೊಟ್ಟೆ ಉರ್ಕೊಳ್ತೀನಿ, ನಾನು ಅದಕ್ಕೆ ಹೇಳಲ್ಲ. ಹಲ್ಲೆಲೂಯಾ. ಆಮೇಲೆ ಟೀಚರ್ಸ್ ಮೀಟಿಂಗ್ ಮಾಡಿ ಅದಕ್ಕೊಂದು ಮಾಡ್ತೀವಲ್ಲ, ಒಂದು ಪ್ರೋಗ್ರಾಮ್ ಮಾಡಿ ಅವ್ರನ್ನ ಫೈರ್ ಮಾಡಿದ್ರೆ ಅದಕ್ಕೂ ಬರುತ್ತದೆ. ಹಲ್ಲೆಲೂಯಾ. ಮತ್ತೆ ಈ ಸೈಜ್ ಹೆಂಗೆ ಬಂತ ಅಂತೀರ? ಹಲ್ಲೆಲೂಯಾ. ದೇವರಿಗೆ ಆತನಿಗೋಸ್ಕರ ಮಾಡುವ ಎಲ್ಲಕ್ಕೂ ಈ ಭೂಮಿಯಲ್ಲಿ ಫಲ ಇದೆ, ಪರಲೋಕದಲ್ಲಿಯೂ ಫಲ ಇದೆ. ಆಮೇಲೆ ಆಮೇಲೆ ಸೊ ಯಾಕೋಬನಿಂದ ಹುಟ್ಟಿದವರು ಎಷ್ಟು ಜನ? 70 ಮಂದಿ. ಹಲ್ಲೆಲೂಯಾ. 70 ಮಂದಿ. ನಿನಗೆ ಹುಟ್ಟಬಾರದು ಅಂದಿ. ಆಮೇಲೆ ಯಾಕೋಬನಿಂದ ಹುಟ್ಟಿದ ಎಷ್ಟು ಮಂದಿ? ಹಲ್ಲೆಲೂಯಾ. ಪಕ್ಕದ ಕೇಳಿ, ಮಂದಿ ಹುಟ್ಟಿದಾಯ್ತಾ? ಹಲ್ಲೆಲೂಯಾ. ನಿನ್ನೆ ದಿವಸ ನಾನು ಸೇವೆಗೆ ಹೋಗಿದ್ದೆ. ಅಲ್ಲಿ ಸೇವೆ ಮಾಡುವಾಗ ನನಗೆ ದೇವರು ಒಂದು ಮಾತನ್ನ ಅಣ್ಣಗರಗಿಸಿದ್ದಾನೆ. ಮಗನೇ, ಮಾಡುವ ಉದ್ದೇಶ ಸರಿಗಿದ್ರೆ ಮಾಡುವ ಕಾರ್ಯವೆಲ್ಲ ಅದ್ಭುತವಾಗಿರ್ತದೆ. ಹಲ್ಲೆಲೂಯಾ. ಮಾಡುವ ಉದ್ದೇಶ ಸರಿಗಿದ್ರೆ, ಆಮೇಲೆ ಒಂದು ಹಾಡು ಹಾಡುತ್ತೀವಿ, ಉದ್ದೇಶ ಸರಿಗಿದ್ರೆ ಸಖತ್ತಾಗಿರ್ತದೆ. ಹಲ್ಲೆಲೂಯಾ. ಒಂದು ಮೆಸೇಜ್ ಕೊಡ್ತೀವಿ, ಉದ್ದೇಶ ಸರಿ ಇದ್ರೆ ಮೆಸೇಜ್ ಫೈರ್ ಆಗಿರ್ತದೆ. ಹಲ್ಲೆಲೂಯಾ. ಒಂದು ಅಡುಗೆ ಮಾಡ್ತೀವಿ, ಉದ್ದೇಶ ಸರಿಯಾಗಿದ್ದರೆ ಅಡುಗೆ ಸಖತ್ತಾಗಿರ್ತದೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಅಣ್ಣ ಅರ್ಜೆಂಟಲ್ಲಿ ಮಾಡಿದ್ದು ಅಂತಾರೆ. ನಾನು ಹೇಳ್ತೀನಿ, ದಯವಿಟ್ಟು ಇನ್ಮೇಲೆ ಅರ್ಜೆಂಟಲ್ಲೇ ಮಾಡಿ. ನೀವು ನೋಡಿ ನೋಡಿ ಮಾಡಿದ್ದು ಯಾವುದು ಚೆನ್ನಾಗಿಲ್ಲ, ಆದರೆ ಅರ್ಜೆಂಟಲ್ಲಿ ಮಾಡಿರೋದೇ ಚೆನ್ನಾಗಿರೋದು. ಹಲ್ಲೆಲೂಯಾ. ನೋಡಿ ನೋಡಿ ಮಾಡಿ. ಇವರು ನೋಡಿ ನೋಡಿ ಮಾಡಿದೆ, ನೋಡಿ ನೋಡಿ ಮಾಡಿದೆ, ನಾನು ನೋಡಿ ನೋಡಿ ಮಾಡಿದೆ ಅಂತಾರಲ್ಲ, ತಿಂದ್ರೆ ಹಂಗೇನು ಕಾಣಿಸ್ತಾ ಇಲ್ಲ. ಆಮೇಲೆ ಗೊತ್ತಾಯಿತು ಇವರು ನೋಡಿ ನೋಡಿ ಮಾಡಿಲ್ಲ, ಯೂಟ್ಯೂಬ್ ನೋಡಿ ನೋಡಿ ಮಾಡಿರೋದು.
ಹೈದ್ರಾಬಾದ್ ಬಿರಿಯಾನಿನು, ಮತ್ತೆ ಆಂಬೂರ್ ಬಿರಿಯಾನಿನು, ಮತ್ತೆ ತಲಪ ಕಟ್ಟು ಒಂದು ತಲೆಯೆಲ್ಲ ಕೊಟ್ಟು ಎಲ್ಲ ನೋಡಿ ಮಾಡಿ, ಸಾರ್ ನಿನ್ನ ಮೇಲೆ ನೀವು ದಯವಿಟ್ಟು ನೋಡಿ ಮಾಡಬೇಡಿ, ಅರ್ಜೆಂಟಲ್ಲಿ ಮಾಡಿ, ದೇವರು ನಮ್ಮನ್ನು ಉಳಿಸ್ತಾನೆ. ಹಲ್ಲೆಲೂಯ. ನಿಮ್ಮ ಗಂಡ ದೀರ್ಘಾಯುಸ್ನ ಇರಬೇಕಂತ ಆಸೆ ಇದೆಯಾ? ನೋಡಿ ನೋಡಿ ಮಾಡಬೇಡ. ಲಿಸನ್, ಗಮನಿಸಿಕೊಳ್ಳಿ. ಉದ್ದೇಶಗಳು ಸರಿಗಿದ್ದರೆ ಹುಟ್ಟುವುದೆಲ್ಲವೂ ಅದ್ಭುತವಾ. ಹಲ್ಲೆಲೂಯ. ನೀನು ಮದುವೆ ಮಾಡಿಕೊಳ್ಳುವಾಗ ಉದ್ದೇಶ ಸರಿಗಿರಬೇಕು. ಆಮೇಲೆ ಹುಡುಗ ನೋಡುವಾಗ ಉದ್ದೇಶ ಸರಿ ಇರಬೇಕು, ಹುಡುಗಿ ನೋಡುವಾಗ ಉದ್ದೇಶ ಸರಿ ಇರಬೇಕು. ಆಲ್ ಶುಡ್ ಬೇಸ್ ಆನ್ ದ ವರ್ಡ್ ಆಫ್ ಗಾಡ್. ಎಲ್ಲಕ್ಕೂ ದೇವರ ವಾಕ್ಯ ಅಸ್ಥಿವಾರವಾಗಿದ್ದರೆ, ನೀನು ಕುಟುಂಬ ನಡೆಸುವ ಕಾರ್ಯಗಳು ಉದ್ದೇಶ ಸರಿಯಾಗಿದ್ದರೆ ಹುಟ್ಟುವುದೆಲ್ಲವೂ ಅದ್ಭುತವಾಗಿ, ಹುಟ್ಟುವುದೆಲ್ಲವೂ ಆಶೀರ್ವಾದವಾಗಿ, ನಡೆಯುವುದೆಲ್ಲವೂ ಹಿತಕ್ಕಾಗಿ. ಹಲ್ಲೆಲೂಯ. ಕೆಲವರು ಮಾಡುವುದು ಅರ್ಧದಲ್ಲಿ ಕಿತ್ತೋಗ್ತಾ ಐತೆ. ರೀಸನ್ ಏನು? ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್. ಫೋಕಸ್, ರೀಸನ್ ವೈ. ಯಾಕೆ ಮಾಡ್ತಾ ಇದ್ದಿ? ಹಲ್ಲೆಲೂಯ, ಹಲ್ಲೆಲೂಯ. ಯಾಕೋಬನ ಹೊಟ್ಟೆಯಿಂದ ಹುಟ್ಟಿದ ಎಷ್ಟು ಜನ? 70 ಮಂದಿ. ಯಾವುದು ಯಾವುದು ಮಂದಿ? ಯಾವುದು ಹೇಳಿ? ಪಕ್ಕದ ಕೈಗೊಂಡು ಹೇಳಿ. ಮಂದಿ. ಬೇರೇನು ಹುಟ್ಟಬಾರ್ದು. ಆಮೇಲೆ ಉದ್ದೇಶ ಸರಿಗಿಲ್ಲದೆ ಹೋದರೆ ಹುಟ್ಟುವುದು ಮಂದಿ ಅಲ್ಲ. ಹಲ್ಲೆಲೂಯ. ಸರಿ, 70 ಮಂದಿ ಹುಟ್ಟಿದ್ರು. ಇವರೆಲ್ಲ ಐಗುಪ್ತ ದೇಶಕ್ಕೆ ಹೋದರು. ಐಗುಪ್ತ ದೇಶದಲ್ಲಿ ಇವರು ಎಂತಕ್ಕೆ ಹೋಗಿದ್ರು ಗೊತ್ತಾ? ಇಲ್ಲಿ ಊಟ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಊಟ ಇಲ್ಲ. ನಾವು ಯೇಸಪ್ಪಗೆ ಸ್ತೋತ್ರ ಹೇಳಬೇಕಲ್ಲ. ಪ್ರಾರ್ಥನೆ ಮಾಡಿ 3ನೇ ದಿವಸದಲ್ಲಿ ಪ್ರಾರಂಭಿಸಿದ ಮಳೆ ಕರ್ನಾಟಕವೆಲ್ಲ ಕತ್ತನ ಮಳೆಯನ್ನು ಕೊಟ್ಟಿದ್ದ. ಕರಗಳ ತಟ್ಟಿ. ಉದ್ದೇಶಗಳು ಸರಿಗಿದ್ದರೆ ಇಮ್ಮಾನುವೇಲ್ ನಿನ್ನೊಂದಿಗಿರುತ್ತಾನೆ. ಹಲ್ಲೆಲೂಯ. ಹಗಲು ಇರುಳು ಎಲ್ಲ ಸಮಯದಲ್ಲಿಯೂ ಆಮೇಲೆ ನಮಗೆ ಅನುಗ್ರಹಿಸುವಂಥ ದೇವರು. ಹಲ್ಲೆಲೂಯ. 70 ಮಂದಿ ಐಗುಪ್ತ ದೇಶಕ್ಕೆ ಹೋದ್ರು. ಏನಕ್ಕೆ ಹೋದ್ರು ಅಂದರೆ ಊಟ ಇಲ್ಲ, ಬೆಲೆ ಇಲ್ಲ, ಮಳೆ ಇಲ್ಲ, ದನಗಳಿಗೆ ಮೇವಿಲ್ಲ. ಐಗುಪ್ತ ದೇಶಕ್ಕೆ ಹೋದ್ರು. ಹಲ್ಲೆಲೂಯ. ಆದರೆ ಐಗುಪ್ತ ದೇಶದಲ್ಲಿ ಹೋಗಿದೆ ಅಂತ ಹೇಳಿ ಬದುಕಕ್ಕೆ ಹೇಳಿ 4 ಜನ ಹೇಳ್ಬಿಟ್ರೆ ಹೋಗಿದೆ ಅಂತ ಹೇಳಿ ಬದುಕಕ್ಕೆ. ಹಲ್ಲೆಲೂಯ. ಆದ್ರೆ ಬದುಕಿದ್ರ ಏನಾದರೂ ಓದಿಕೊಳ್ಳೋಣ. 7ನೇ ವಚನ ಓದಿಕೊಳ್ಳುವ. 7ನೇ ವಚನ. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಹಲ್ಲೆಲೂಯ. ಬಹಳ ಬಲಗೊಂಡ್ರು. ಆಮೇಲೆ ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಆ ದೇಶದಲ್ಲೆಲ್ಲ ಹೋಗಿದೆ ಎಂತಗೆ? ತಿನ್ನಕ್ಕೆ. ಮಾಡಿದೇನು? ಮಂದಿಗಳು. ಹಲ್ಲೆಲೂಯ. ಕಾರಣ ಗೊತ್ತಾ ನಿನಗೆ? ಕಾರಣ ಗೊತ್ತಾ? ಅವರು ಬಲಹೀನರೇ, ಅವರಲ್ಲಿ ಇರುವಾತನು ಬಲಿಷ್ಠನಾಗಿದ್ದಾನೆ. ಕರಗಳ ತಟ್ಟಿ ರಬ ಸಂದರಲಬ. ಹಲ್ಲೆಲೂಯ. ನಾವು ಎಲ್ಲಿಗೆ ಹೋದ್ರೆ ಅಭಿವೃದ್ಧಿ ಆಗ್ತೀವಿ? ಯಜಮಾನನ ಹೇಳ್ತಾ ಇದ್ದೇನೆ, ನೀನು ಅಭಿವೃದ್ಧಿ ಆಗ್ತೀಯ. ನಿನ್ನ DNA ಹಂಗೆ, ನಿನ್ನ DNA ಹಂಗೆ. ನಿನ್ನ ಉದ್ದೇಶ ಸರಿಗಿದ್ದರೆ, ಇಮ್ಮಾನುವೇಲ್ ನಿನ್ನಲ್ಲಿ ಇದ್ದರೆ, ನೀನು ಮಾಡುವ ಕಾರ್ಯವೆಲ್ಲ ಅಭಿವೃದ್ಧಿ ಆಗುತ್ತದೆ. ಹಲ್ಲೆಲೂಯ. ದೇಶದಲ್ಲೆಲ್ಲ ಅವರೇನು ಮಾಡಿದ್ರು? ತುಂಬಿಕೊಂಡಿದ್ರು. ಸ್ವಲ್ಪ ಗಮನಿಸಿ. ಹೆಂಗ್ ಗೊತ್ತಾಯ್ತು ಗೊತ್ತಾ? ಯಾಕಂದ್ರೆ ಐಗುಪ್ತಿಯರು ಬ್ಲ್ಯಾಕ್. ಈಗಿರುವಂಥ ಈಜಿಪ್ಟಿನಲ್ಲಿ ಇರುವಂಥ ಒರಿಜಿನಲ್ ಈಜಿಪ್ಷಿಯನ್ ಇವತ್ತು ಅಲ್ಲಿ ಕಮ್ಮಿ. ಆದರೆ ಒರಿಜಿನಲ್ ಈಜಿಪ್ಷಿಯನ್ಸ್ ಆರ್ ಬ್ಲ್ಯಾಕ್. ಕಪ್ಪಗಿರೋರು. ಕಪ್ಪು ದೇಶ ತಿಳಿದಂತ ಎಲ್ಲಿ ನೋಡಿದ್ರು ವೈಟ್ ದೇಶ ಆಗೋಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾಫೆಸಿ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಪ್ರವಾದನೆಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ.
ಉದ್ದೇಶ ಸರಿಗಿದ್ರೆ ಇಮ್ಮಾನುವೇಲ್ ನಮ್ಮ ಜೊತೆ ಇದ್ದರೆ ಕರಿ ಎಲ್ಲ ಬಿಳಿ ಆಗುತ್ತೆ. ಯೆಹೋವನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ರಿಗಿದ್ದಂಥ ದೇಶ ಎಲ್ಲಿ ನೋಡಿದ್ರು ವೈಟ್ 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 ವೈಟ್. ಆಮೇಲೆ ನೀನು ನಿನ್ನಲ್ಲಿ ಕರ್ತನಿದ್ದರೆ ಅಮ್ಮ, ನೀನು ಬದುಕಕ್ಕೆ ಹೋಗಿದ್ರು, ದುಡಿಯಕ್ಕೆ ಹೋಗಿದ್ರು, ನೀನು ಹೋಗಿದ ಸ್ಥಳದಲ್ಲಿ ಅಪ್ಪ ನಿನ್ನನ್ನು ಅಭಿವೃದ್ಧಿ ಪಡಿಸುವಂತನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಗಮನಿಸ್ಕೊಳ್ಳಿ, ಗಮನಿಸ್ಕೊಳ್ಳಿ. ಅಭಿವೃದ್ಧಿ ಆದರು. ಆವಾಗ ಆ ದೇಶದಲ್ಲಿ ಒಬ್ಬ ಅರಸನು ಬರ್ತಾವನ, ಹೊಸ ಅರಸನು. ಅವನಿಗೆ ಯೋಸೇಪ ಗೊತ್ತಿಲ್ಲ, ಯೋಸೇಪನ್ ಮಾಡಿರುವಂಥ ಕಾರ್ಯಗಳೆಲ್ಲ ಅವನಿಗೇನು ಗೊತ್ತಿಲ್ಲ. ದೇವರು ಯೋಸೇಪನ ನಿಮಿತ್ತ ಭೂಮಿಯನ್ನು ಹೆಂಗೆ ಬದುಕಿಸಿದ್ರು, ಐಗುಪ್ತ ದೇಶವನ್ನು ಹೆಂಗೆ ಕಾಪಾಡಿದ್ರು ಏನು ಗೊತ್ತಿಲ್ಲ. ಈ ಭಾರತ ದೇಶದಲ್ಲಿ ಇರುವಂಥ ತುಂಬಿಕೊಂಡಿದ್ದ ಕತ್ತಲೆಯನ್ನು ಹೋಗಲಾಡಿಸಿದು ಈ ಬೈಬಲ್ ಎತ್ಕೊಂಡು ಬಂದಂಥ ಮಿಷನರಿಗಳು ಮಾತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾರತ ದೇಶದಲ್ಲಿ ತುಂಬಿ ಇದ್ದಂಥ ಕತ್ತಲೆಯನ್ನು ನೀಗಿಸಿದು ಯೇಸುವಿನ ಮಕ್ಕಳು. ಎಷ್ಟು ಜನಕ್ಕೆ ಗೊತ್ತದ? ಇವತ್ತು ನಾವು ನರ್ಸಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಸಹೋದರಿ ಹೇಳಿದ್ರು, ನರ್ಸ್ ಡೇ, ದ ಫೌಂಡರ್ ಆಫ್ ದ ನರ್ಸ್ ವಾಸ್ ದ ಒನ್ ಹೂ ಅಕ್ಸೆಪ್ಟೆಡ್ ಕ್ರೈಸ್ಟ್. ಯೇಸುವನ್ನು ಅಂಗೀಕರಿಸಿಕೊಂಡಿದ್ದ ಒಬ್ಬಳು ಮೊಟ್ಟ ಮೊದಲನೇದಾಗಿ ಯುದ್ಧ ನಡೆಯುವಂಥ ಭೂಮಿಯಲ್ಲಿ ಹೋಗಿ ರೋಗಿಗಳನ್ನ ಮುಟ್ಟಿ ಅವರಿಗೆ ವೈದ್ಯ ಮಾಡಿದಳು. ಅವಳೇ ಈ ನರ್ಸಸ್ಗೆ ಫೌಂಡರ್ ಆಗಿದೆ. ಅವಳು ಯಾರು? ಅವಳು ಯೇಸುವಿನ ಮಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇವರು ಮತಾಂತರ ಮಾಡ್ತಾರೆ, ಚೇಂಜ್ ಮಾಡ್ತಾರೆ, ರೊಟ್ಟಿ ಕೊಡ್ತಾರೆ. ಎಲ್ಲ ರೊಟ್ಟಿ ಇಲ್ಲದೆ ತಟ್ಟೆ ಇಟ್ಕೊಂಡು ನಿಂತಿದ್ದೀವಿ. ಸೈತಾನ್. ಚೆನ್ನಾಗಿ ತಿಳ್ಕೋ. ಯೋಸೇಫನು ಮಾಡಿದ ಕಾರ್ಯ ಗೊತ್ತಿರಲಿಲ್ಲ ಈ ಅರಸನಿಗೆ. ಒಂದು ಕಾಲದಲ್ಲಿ 7 ವರ್ಷ ಬರಗಾಲ ಬಂದಿದ್ರೆ ಐಗುಪ್ತ ದೇಶ ಸರ್ವನಾಶ ಆಗಿರುವುದು. ಆದರೆ ಐಗುಪ್ತ ದೇಶ ಸರ್ವನಾಶ ಆಗದೆ ಅದನ್ನು ಉಳಿಸಿದು ಯೋಸೇಫ. ಎಷ್ಟು ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದ ಕೈಕುಟಿಯಲ್ಲಿ ಯೋಸೇಫನ್ನ ಯಾರು ಅಳಿಸಕ್ಕಾಗಲ್ಲ. ಅಳಿಸಕ್ಕೆ ಪ್ರಯತ್ನ ಮಾಡಿದ್ರೆ ಅಂದಿ ಹುಟ್ಟಲ್ಲ, ಮಂದಿ ಹುಟ್ಟುತ್ತದೆ. ಹಲ್ಲೆಲೂಯಾ. ಇದು ಕೆಲಸ ಹಿಂಗೆಲ್ಲ ಮಾತಾಡ್ದು ನಿಮ್ಮ ಭಯ ಇರಲ್ವಾ? ಹಲ್ಲೆಲೂಯಾ. ಇದೆಲ್ಲ ಎಷ್ಟೋ ನೋಡಿ ಆಯಿತು. ಆಮೇ ಯೂದ ರಾಜಸಿಂಹವು ನಮ್ಮ ಸಂಗಡ ಇರುವಾಗ ನಾಯಿಗಳು ನರಿಗಳು ಬಗಳಕ್ಕಾಗಲ್ಲ. ಯೂದ ರಾಜಸಿಂಹವು ನಮ್ಮ ಜೊತೆ ಇರುವಾಗ ಬೌ ಡಾಗ್ಸ್, ನರಿ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನರಿಗೂ ನಾಯಿಗೂ ಹೊರಗಡೆ ನಿಂತ್ಕೊಂಡು ಹೂ ಅಂತ ಹೂಳ ಇಡೋದು, ಬೊಗಳುವುದು ಬಿಟ್ಟರೆ ಇನ್ನೇನು ಕೆಲಸ ಇರಲ್ಲ. ಆಮೇ ನೀವು ನಮ್ಮನ್ನು ಮುಟ್ಟಿದ್ರೆ ಆತನ ಕಣ್ಣು ಗುಡ್ಡೆಯನ್ನು ತಾಕದಂಗೆ. ಹಲ್ಲೆಲೂಯಾ. ನಿನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಊದು ಬಿಡ್ತಾನೆ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ. ಐಗುಪ್ತ ದೇಶದ ನಾಶನವನ್ನು ತಡಿಸಿದು ಯೋಸೇಫ, ಭಾರತದ ನಾಶನವನ್ನು ತಡಿಸಿದು ಯೇಸುವಿನ ಮಕ್ಕಳ. ನಂಬರು ಮಾತ್ರ ಕರಗಳ ತಟ್ಟಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇವನ ಅರಸನು. ಇವನು ಯಾರು? ಅರಸನು. ಅದಕ್ಕೆ ಏನು ಮಾಡ್ದ? ಬಹು ಇಕ್ಕಟ್ಟು ಕೊಟ್ಟ. ಯಾರಿಗೆ? ಇಸ್ರಾಯೇಲಿಯರಿಗೆ ಬಹು ಇಕ್ಕಟ್ಟು ಕೊಟ್ಟ, ಬಹು ಕಷ್ಟ ಕೊಟ್ಟ. ಆದರೆ ಅವರು ಎಷ್ಟು ಕಷ್ಟ ಕೊಟ್ಟರು? ದೇವರು ನನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ಗುರುತೇನು ಗೊತ್ತಾ? ಲೇಟ್ ಆಯ್ತಂತ ನನ್ನ ಮಕ್ಕಳು ಒಬ್ಬರು ಇಲ್ಲಿಂದ ಹೋಗೋಕ್ಕಾಗಲ್ಲ. ತಿರುಗಿ ನೋಡು, ಊಟನೂ ಬಡಿಸೋಕ್ಕಾಗಲ್ಲ. ಹಲ್ಲೆಲೂಯಾ.
ಆಮೇ ಇವತ್ತು ಸಾಯಂಕಾಲವರೆಗೆ ನಮ್ದೇನೆ. ಆಮೇ ಹಲ್ಲೆಲೂಯ. ನಮ್ದೇ ರಾಜ್ಯಭಾರ. ಬಹು ಇಕ್ಕಟ್ಟು ಕೊಟ್ಟ. ಆದರೆ ಏನಾಯ್ತು ಗೊತ್ತಾ? ಓದಿಕೊಳ್ಳುವ ಏನಾಯ್ತು ಅಂತಂದ್ರೆ ಅವ್ರು ಎಷ್ಟು ಇಕ್ಕಟ್ಟು ಕೊಟ್ಟರು ಕೂಡ 12ನೇ ವಚನವನ್ನು ಓದಿಕೊಳ್ಳುವ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು, ಐಗುಪ್ತ್ಯರು ಅವರನ್ನ ಎಷ್ಟು ಉಪದ್ರವ ಪಡಿಸಿದ್ರು, ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿ ಕೊಂಡದ್ದರಿಂದ ಅವರು ಹಲ್ಲೆಲೂಯ. ಮೊನ್ನೆ ಯಾರೋ ಒಬ್ರು ವಾಟ್ಸಪ್ನಲ್ಲಿ ಹಾಕಿರುವಂಥದ್ದು ನೋಡಿದೆ. ಒಬ್ಬ ಕ್ರೈಸ್ತರನ್ನ ಹೊಡೆಯಕ್ಕೆ ಹೋಯ್ತವನೆ. ಅವನು ಹೇಳ್ತಾ ಇದ್ದಾನೆ, ನಿಲ್ಸಾಳೆ, ಯಾಕೆ ಕ್ರೈಸ್ತರಿಗೆ ಸಪೋರ್ಟ್ ಮಾಡ್ತೀಯ? ಇವ್ರನ್ನ ಓಡದೆ ಕಾಣೋ, ಇವ್ರು ದೊಡ್ಡವರಾಗ್ಬಿಟ್ರು, ತುಳಿದೆ ಜಾಸ್ತಿ ಆಗ್ಬಿಟ್ಟವ್ರೆ. ಹಲ್ಲೆಲೂಯ. ಇದು ಅಬ್ರಾಮನ ಆಶೀರ್ವಾದ ಅಯ್ಯ. ಹಲ್ಲೆಲೂಯ. ಐಗುಪ್ತ್ಯರು ಅವರನ್ನ ಎಷ್ಟಾಗಿ ಉಪದ್ರ ಪಡಿಸಿದ್ರು. ಅತಿ ಎತ್ತವಾಗಿ ಮುಟ್ಟಿದ್ರೆ ಹಲ್ಲೆಲೂಯ. ಆಮೇಲೆ ಮುಟ್ಟಿದ್ರು, ಅವರು ಅಭಿವೃದ್ಧಿ ಆಗ್ಬಿಟ್ರು. ಆಮೇಲೆ ಕಾರಣ ಏನು ಗೊತ್ತಾ? ಮುಟ್ಟುವಾಗ ಒಳಗಿರುವ ದೇವರು ಹೇಳ್ತಾರಂತೆ, ಮುಟ್ಟೋ ನೋಡೋಣ, ಮೈ ಮುಟ್ಟಿ ನೋಡೋ. ನೀನು 1 ಮುಟ್ಟಿದ್ರೆ 100 ಬೆಳೀತದೆ, 100 ಮುಟ್ಟಿದ್ರೆ 1000 ಬೆಳೀತದೆ, 1000 ಮುಟ್ಟಿದ್ರೆ 1,000,000 ಬೆಳೆಯುತ್ತದೆ. ದೇವರ ಸಂಗಡ ಯುದ್ಧ ಮಾಡಿ ಗೆದ್ದವನು ಭೂಮಿಯಲ್ಲಿ ಯಾರು ಇಲ್ಲ. ಆಮೇಲೆ ಅತಿಥಿವಾಗಿ ಏನು ಮಾಡಿದ್ರು? ಹೆಚ್ಚಿದ್ರು. ಆಮೇಲೆ ಇವರು ಉಪದ್ರ ಪಡಿಸಿದ್ರಲ್ಲ, ಇವ್ರು ಏನೋ ಇಟ್ಟಿರ್ತಾರಲ್ಲ, ಕತ್ತಿ. ಅವಾಗ ಗನ್ನಲೆಲ್ಲ ಕತ್ತಿ, ಯುದ್ಧ, ಸೈನಿಕ, ಏನು ಕೆಲಸ ಮಾಡಿಲ್ಲ. ಎಲ್ಲಿ ತಿರುಗಿದ್ರು ವೈಟೇ ಕಾಣಿಸ್ತಾ ಇತ್ತು. ಹಲ್ಲೆಲೂಯ. ದಿನಕ್ಕೊಂದು ಹುಟ್ಟುತ್ತಾ ಇತ್ತೆ. ಇಲ್ಲಾದರೂ ತಿಂಗಳಿಗೊಂದು ಹುಟ್ಟಿದ್ರೆ ಅದು ದಿನಕ್ಕೊಂದು ಹುಟ್ಟುತ್ತಾ ಇತ್ತೆ. ಎವ್ರಿ ಡೇ ಹೆಸರಿಡಬೇಕು, ವಾರ ಪ್ರತಿಷ್ಠೆ ಮಾಡಬೇಕು. ಆಶೀರ್ವಾದಯ್ಯ, ದೇವರು ಕೊಡುವಂಥ ಆಶೀರ್ವಾದ. ಹಲ್ಲೆಲೂಯ. ಗಮನಿಸಿ. ಇಲ್ಲಿ ಅರಸನಿಗೆ ಗೊತ್ತಾಯ್ತು, ಇನ್ಮೇಲೆ ಇವ್ರನ್ನ ಕತ್ತಿ ಚಾಟೆ ಗೀಟೆ ಹೊಡೆದು ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ಕೆಲಸ ಕೊಟ್ಟರು. ಆವಾಗ ಗಂಡಸರು ಮನೆಗೆ ಹೋಗಲ್ಲ, ಇವ್ರಿಗೆ ಮಕ್ಕಳು ಆಗಲ್ಲ ಅಂತ ಹೇಳಿ. ಆದರೆ ಯಾವಾಗ ಹುಟ್ಟಿದ್ರೆ ಹೆಂಗೆ ಹುಟ್ಟಿದ್ರೆ ಗೊತ್ತೇ ಇಲ್ಲ, ಹುಟ್ಟಿತ್ತು. ಆಮೇಲೆ ಫುಲ್ಲು ಜನ ಜಾಸ್ತಿ ಆದಾಗ ಅವನು ಹಿಡ್ದಿದ್ದು ಯಾರನ್ನ ಗೊತ್ತಾ? ಅವನು ಯಾರನ್ನ ಹಿಡ್ದ ಅಂತ ತೋರಿಸ್ತೀನಿ. ಬೇಗ ಓದಿಕೊಳ್ಳುವ. 15ನೇ ವಚನದಿಂದ ಓದಿಕೊಳ್ಳುವ. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಪ್ರ, ಪೂಗ ಅದೇ ಅದ ಒಂದು ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ ನರ್ಸಸ್ಗಳ ಹತ್ರ ಮಾತಾಡಿದ್ರಂತ. ಹಲ್ಲೆಲೂಯ. ಆಗಿನ ಕಾಲದಲ್ಲೇ ಯಾರಿದ್ದಾರೆ? ನರ್ಸಸ್ಗಳಿದ್ದಾರೆ. ಆಗಿನ ಕಾಲದಲ್ಲಿ ಇದ್ದ ಸೂಲಗಿತ್ತಿಯರ ಹತ್ರ ಹೋಗಿ ಅರಸನ್ನು ಮಾತಾಡಿ ಹಲೋ, ಅರಸನು ಯಾರ ಹತ್ರ ಒಂದು ಗೊತ್ತಾ? ಇವನ್ ಮಾತಾಡ್ತಾನಂತ ಗೊತ್ತಿದ್ದೆ, ದೇವರು ಆ ನರ್ಸ್ಗಳನ್ನು ಐಗುಪ್ತಿಯ ಮಕ್ಕಳಿಂದಲೇ ದೇವರು ಎಬ್ಬಿಸಿದಾನ. ಹಲ್ಲೆಲೂಯ. ಅವ್ರು ಯಾರು? ಐಗುಪ್ತ್ಯರೇ. ಸಾರಿ, ಐಗುಪ್ತ್ಯರಲ್ಲ, ಇಬ್ರಾಯರನ್ನ ಎಬ್ಬಿಸಿದರು.
ಇವನು ಹಿಂಗೆಲ್ಲ ಮಾಡ್ತಾನಂತ ಗೊತ್ತಿದ್ದೇನೆ. ದೇವರ ಮಕ್ಕಳನ್ನೇ ದೇವರು ಏನು ಮಾಡಿದರು, ಆಗಲೇ ನರ್ಸ್ಗಳಾಗಿ ಎಬ್ಬಿಸಿದರು. ಒಂದು ಗೊತ್ತಾ, ನಿಮ್ಮನ್ನು ನರ್ಸಾಗಿ ಮಾಡಿದ್ದು ನಿಮ್ಮ ಯೋಚನೆ ಅಲ್ಲ, ದೇವರೇ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ನರ್ಸ್ಗಳಾಗಿ ಮಾಡಿದ್ದಾನೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯ. ಅವನು ನರ್ಸ್ಗಳನ್ನ ಹಿಡಿದು ಏನು ಹೇಳ್ತಾ ಇದ್ದಾನೆ ಓದಿಕೊಳ್ಳುವ. ಅವರಿಗೆ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ, ನೀವು ಇಬ್ರಿಯರ ಹೆಂಗಸರುಗಳಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ, ಗಂಡು ಮಗುವಾಗಿದೆ, ಅವರು ಹೆರುವುದು ಗಂಡು ಮಗುವಾಗಿದ್ರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಹೆಣ್ಣಾಗಿದ್ದರೆ ಉಳಿಸಬೇಕು, ಗಂಡಾಗಿದ್ರೆ ಏನು ಮಾಡಬೇಕು? ಗಂಡಾಗಿದ್ರೆ ಏನು ಮಾಡಬೇಕು ಹೇಳಿ? ಗಂಡಾಗಿದ್ರೆ ಏನು ಮಾಡಬೇಕು? ಅವನ ಉದ್ದೇಶ ಏನಂತಂದ್ರೆ ಗಂಡೇ ಇರಬಾರ್ದು, ಎಲ್ಲ ಏನಿರಬೇಕು, ಎಲ್ಲ ಏನಿರಬೇಕು, ಹೆಣ್ಣಾಗಿರ್ಬೇಕು. ಅವಾಗ ನಾವೆಲ್ಲ ವೈಟ್ ಮದುವೆ ಮಾಡುವುದು ಅಂತ ಆಗುತ್ತಾ? ಗಂಡೆಲ್ಲ ಕೊಂದ್ಬಿಟ್ಟು ಹೆಣ್ಣೆಲ್ಲ ಏನು ಮಾಡ್ಬೇಕಂತೆ, ಏನು ಮಾಡಬೇಕು? ಉಳಿಸಬೇಕಂತೆ. ಇವ್ರಿಗೆ ಆಸೆ, ಎಷ್ಟು ದಿನ ಅಂತ ಬ್ಲ್ಯಾಕ್ ಮದುವೆ ಮಾಡೋದು, ಒಂದು ವೈಟ್ ಮದುವೆ ಮಾಡೋಣ ಅಂತ ಇವ್ರ ಕನಸು. ಹಲ್ಲೆಲೂಯ, ಹಲ್ಲೆಲೂಯ. ಕೊಂದು ಬಿಡ್ಬೇಕು ಗಂಡು ಮಕ್ಕಳು. ಏನು ಮಾಡಬೇಕು? ಕೊಂದು ಬಿಡ್ಬೇಕು. ದೇವರು ಏನು ಮಾಡಿದ್ರು ಗೊತ್ತಾ? ಅದರಲ್ಲಿ ಇರುವಂಥ ಒಂದು ಗಂಡು ಮಗುವನ್ನ ಎತ್ಕೊಂಡು ಹೋಗಿ ಅರಮನೆಯಲ್ಲಿ ಸಾಕಿದ್ರು. ಅರಮನೆಯಲ್ಲೇ ಸಾಕಿದ್ರು. ಕೊಲ್ಲೋ ನೋಡ್ರ, ಮುಟ್ಟೋ ಅವನು ಲಾಸ್ಟಿಗೆ ಇವ್ರನ್ನ ಕೊಂದುಬಿಟ್ಟು ಹೋಗ್ಬಿಟ್ಟ. ಸಮುದ್ರದ ಒಳಗಡೆ ಸಮಾಧಿ ಮಾಡಿಬಿಟ್ಟು ಹೋಗ್ಬಿಟ್ಟ. ಕರಗಳ ತಟ್ಟಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಭೂ ಸಮಾಧಿ ಮಾಡಲಿಲ್ಲ, ನೀರು ಸಮಾಧಿ ಮಾಡಿಬಿಟ್ಟ. ಹಲ್ಲೆಲೂಯ. ಯಾರನ್ನ ಯಾರು ಕೊಲ್ಲುವುದು ಸ್ವಾಮಿ? ಯಾರನ್ನ ಯಾರು ಕೊಲ್ಲುವುದು ಸ್ವಾಮಿ? ಯಾರನ್ನ ಯಾರು ಕೊಲ್ಲುವುದು? ಇಸ್ರಾಯೇಲಿಯರ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದೂ ಇಲ್ಲ. ಹಲ್ಲೆಲೂಯ. ಗಂಡು ಮಗುನ ಏನು ಮಾಡ್ಬೇಕಂತ? ಏನು ಮಾಡ್ಬೇಕಂತ? ಕೊಲ್ಲಬೇಕಂತ. ದೇವರು ಕರ್ಕೊಂಡು ಹೋಗಿ ಕೊಲ್ಲೋ, ಅರಮನೆಯಲ್ಲಿ ಇಟ್ಟು ಅರಮನೆಯಲ್ಲಿ ಸಾಕಿ ಅವನು ಐಗಿಪ್ತನ ಕೊಂದು ಎಲ್ಲ ಪುರುಷರನ್ನ ಕರ್ಕೊಂಬಂದು ನೀರಲ್ಲಿ ಸಮಾಧಿ ಮಾಡಿಬಿಟ್ಟು ಹೊಂಟೋಗ್ಬಿಟ್ಟ. ಜನ ಹೇಳ್ತಾ ಇದ್ದೀರಿ, ಲೋಕದಲ್ಲಿ ಇರುವ ಅವರಿಗಿಂತಲೂ ನಮ್ಮಲ್ಲಿ ಇರುವ ಆತನು ದೊಡ್ಡವನು. ಲೋಕದಲ್ಲಿ ಇರುವ ಅವನಿಗಿಂತಲೂ ನಮ್ಮಲ್ಲಿ ಇರುವ ಆತನು ದೊಡ್ಡವನು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಬರಲಿಲ್ಲ? ಶಬ್ದ ಬರಲಿಲ್ಲ. ನಂಬಿಕೆ ಇಲ್ವಾ? ನಂಬಿಕೆ ಇಲ್ವಾ? ನಂಬಿಕೆ ಇಲ್ವಾ? ಹಲ್ಲೆಲೂಯ. ವ್ಯಾಕ್ಸಿನ್ ಹಾಕಿ ಸಾಯಿಸ್ಬಿಡ್ಬೇಕಂತ ಏನು ಪ್ಲ್ಯಾನ್ ಮಾಡಿದ್ರು ನನ್ನ ಮಕ್ಕಳು ಎಲ್ಲ ವ್ಯಾಕ್ಸಿನ್ ನುಂಗ್ಬಿಟ್ಟು ಚೆನ್ನಾಗಿದ್ದಾರೆ. ಹಲ್ಲೆಲೂಯ. ಆಮೇಲೆ ಚೆನ್ನಾಗಿ ಗಮನಿಸ್ಕೋ. ನೀನು ಭೂಮಿಯಲ್ಲಿ ಬದುಕುವುದು ನಿನ್ನ ಸಾಮರ್ಥ್ಯದಿಂದಲ್ಲ, ಮನುಷ್ಯನ ಸಹಾಯದಿಂದಲ್ಲ, ನಿನ್ನನ್ನು ಇಟ್ಟಿರುವ ಆತನಿಂದ. ಹಲ್ಲೆಲೂಯ, ಹಲ್ಲೆಲೂಯ. ನರ್ಸ್ಗಳಿಗೆ ಏನು ಮಾಡ್ತಾ ಇದ್ದಾನೆ? ಅಡ್ವೈಸ್ ಕೊಡ್ತಾ ಇದ್ದಾನೆ. ನಿಮ್ಗೆ ಯಾರೋ ಕೊಟ್ಟವ್ರಲ್ವ? ನರ್ಸ್ಗಳಿಗೆ ಗಂಡು ಮಗೋದ್ರೆ ಏನು ಮಾಡ್ಬಿಡಿ? ಸಾಯಿಸ್ಬಿಡಿ. ಅದು ವೈಟೇ ಗಣಯ್ಯ, ದೇವರು ಆಲ್ರೆಡಿ ಏರ್ಪಡಿಸಿ ಇಟ್ಟಿರೋದು. ಹಲ್ಲೆಲೂಯ, ಆಮೇಲೆ ನೋಡಿ ಇಲ್ಲಿ ಇವಾಗ ಇವರು ಅಡ್ವೈಸ್ ಕೊಟ್ರ. ಆದರೆ ಇವರು ಸೌಲ್ ತರಲಲ್ಲ. ಸೌಲ ಅರಸ, ಜೊತೆ ಇದ್ದವರು ಏನಾದರೂ ಹೇಳಿದ್ರೆ ಎಸ್ ಸಾಕು. ನೀ ಅರಸ ತಾನೆ, ನೀನು ಏನಾದರೂ ಹೇಳು, ಅವರು ಕೇಳಿ ಅಂದ್ರೆ ಸುಮ್ಗಿರೋ. ಎಸ್ ಸರ್. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಈ ನರ್ಸ್ಗಳು ಹಂಗಲ್ಲ. ನರ್ಸ್ಗಳೇ ಹಂಗಲ್ಲ.
ಅರಸನ ಮಾತಿಗೆ ಭಯಪಡಲಿಲ್ಲ, ದೇವರಿಗೆ ಭಯಪಟ್ಟರು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಅರಸರಿಗೆ ಭಯಪಡಲಿಲ್ಲ, ಯಾರಿಗೆ ಭಯಪಟ್ಟರು? ದೇವರಿಗೆ ಭಯಪಟ್ಟರು. ಹಲ್ಲೆಲೂಯ. ಭಯಪಟ್ಟು ಏನು ಮಾಡಿದ್ರು ಗೊತ್ತಾ? ಗಂಡು ಮಗ ಹೆಣ್ಣು ಮಗ ಎಲ್ಲಾನು ಏನು ಮಾಡಿಬಿಟ್ರು? ಉಳಿಸ್ಬಿಟ್ರು. ಎಲ್ಲರನ್ನೇನು ಮಾಡಿಬಿಟ್ರು? ಉಳಿಸ್ಬಿಟ್ರು. ಯಾರನ್ನೇನು ಮಾಡಲಿಲ್ಲ? ಸಾಯಿಸಲಿಲ್ಲ. ಓದಿಕಲ್ವ, ಮುಂದೆ ಓದಿಕಲ್ವ 17ನೇ ವಚನ. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವರಾದ್ದರಿಂದ. ದೇವರಿಗೆ ಭಯಪಟ್ಟವರು ಯಾಕೆ ಅರಸನಿಗೆ ಭಯಪಡಲಿಲ್ಲ? ದೇವರಿಗೆ ಭಯಪಟ್ಟವರು ಯಾಕೆ ಅರಸನಿಗೆ ಭಯಪಡಲಿಲ್ಲ? ಇವತ್ತು ನೋಡಿ, ಅರಸನಿಗೆ ಭಯಪಟ್ಟು ದೇವರನ್ನ ಬಿಡುವವರು ಇದ್ದಾರೆ ಇಲ್ವೇ? ಇದ್ದಾರೆ ಇಲ್ವೇ? ಆದರೆ ನರ್ಸಸ್ಗಳು ದೇವರಿಗೆ ಭಯಪಟ್ಟರು, ಅರಸನಿಗೇನು ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತು, ಒಬ್ಬನು ಹುಟ್ಟುವುದು, ಒಬ್ಬನು ಸಾಯುವುದು ದೇವರಿಂದ ಮಾತ್ರ ನೇಮಕವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹುಟ್ಟುವುದು ಸಾಯುವುದು ಯಾರದ ನೇಮಕವಾಗಿದೆ? ಇಟ್ಸ್ ಅಪ್ ಟು ಗಾಡ್. ದೇವರಿಂದ ನೇಮಕವಾಗಿದೆ. ಹಲ್ಲೆಲೂಯ. ಮುಂದೆ ಓದಿಕೊಳ್ಳುವ. ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ, ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು? ನೀನು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು? ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು, ಹೀಗೆ ಯಾಕೆ ಮಾಡಿದಿರಿ ಅಂತ ಕೇಳಲು, ಸೂಲಗಿತ್ತಿಯರು ಫರೋಹನಿಗೆ, ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ. ಇಬ್ರಿಯ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತೆ ಅಲ್ಲ. ಅವರು ಚುರುಕಾಗಿದ್ದಾರೆ. ಅವ್ರು ಹೆಂಗಿದ್ದಾರೆ? ಅವ್ರು ಹೆಂಗಿದ್ದಾರೆ? ಅವ್ರು ಹೆಂಗಿದ್ದಾರೆ? ದೇವರ ಮಕ್ಕಳು ಹೆಂಗಿರ್ಬೇಕು? ಬೆಳಗ್ಗೆ 11-10ವರೆಗೆ ದೇವರ ಮಕ್ಕಳು ಹೆಂಗಿರ್ಬೇಕು? ಹೆಂಗಿರ್ಬೇಕು? ಅವ್ರ ಮುಖ ನೋಡಿ, ಚುರುಕಾಗಿದೆ ನೋಡಿ, ಹಿಂಗೆ ನೋಡಿ, ಮುಖ ನೋಡಿ, ಹಿಂಗೆ ನೋಡಿ, ಪಕ್ಕದಲ್ಲಿರೋ ತಿರುಗಿ ಹಿಂಗೆ ನೋಡಿ, ನೋಡಿ ನೋಡಿ. ಆಮೇಲೆ ಹೇಳಿ, ಆಮೇಲೆ ಅಲ್ಲೇ ಅಲ್ಲೇ. ನೀನು ಐಗುಪ್ತಿಯರ ಇಲ್ಲ ಇಬ್ರೇಯರ? ಪಕ್ಕದಕ್ಕೆ ಐಗುಪ್ತಿಯರ ಇಬ್ರೇಯರ? ಹಲ್ಲೆಲೂಯ. ಐಗುಪ್ತಿಯರೆಲ್ಲ ನೂಡಲ್ಸು, ಮ್ಯಾಗಿ, ಆಮೇಲೆ ಇನ್ನೇನು, ಪಾನಿಪುರಿ, ಬೇಲ್ಪುರಿ, ಅದು ದಗಿ ಪುರಿ, ಅದಕ್ಕೆ ದಗಿ ಪುಲ್ಕಗಿ. ಇದು ಹಂಗಲ್ಲ. ಆಕಾಶದಿಂದ ಬೀಳುವಂತ ಮನ್ನಾ ತಿನ್ನುವಂತ ಜನ. ಕರಗಳ ತಟ್ಟಿ ರಪ ಸಂಡ ರಗಡಗದ ರಪ. ಆಕಾಶದಿಂದ ಬೀಳುವ ಮನ್ನಾ ತಿನ್ನುವಂತ ಜನ. ಹಲ್ಲೆಲೂಯ, 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 ಆಮೆನ್. ಆಕಾಶದಿಂದ ಮನ್ನಾ ತಿನ್ನುವಂತ ಶಕ್ತಿ, ಬಲ. ಇಬ್ಬರೇ ಸ್ತ್ರೀಯರಿಕಂದಲು, ಸಾರಿ, ಐಗುಪ್ತ ಸ್ತ್ರೀಯರಿಕಂದಲು ಇಬ್ಬರು ಸ್ತ್ರೀಯರು ಹೆಂಗಿದ್ರು? ಚುರುಕಾಗಿದ್ದರು. ಆಮೇಲೆ ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಹೆರುವರು ಎಂದು ಹೇಳಿದರು. ಸೂಲಗಿತ್ತಿ ಅವರ ಹತ್ತಿರ ಬರುವುದಕ್ಕೆ ಮುಂಚೆವೇ ಏನ್ ಮಾಡಿದ್ರು? ಹೆರುತ್ತಾಗಿ. ಇದ್ರಲ್ಲಿ ಹೇಳ್ತಾರ ದಮ್ ಕಟ್ಟು ಅಂತಾರಲ್ಲ, ಅಂತಾನೆ ಹೇಳ್ತಾರಲ್ಲ. ಈ ಹೆರಿಗೆ ಆಗುವಾಗ ನಲ್ಲ ಮುಕ್ಕು ಅಂತ ದಮ್ ಕಟ್ಟು ಅಂತ. ಆದ್ರೆ ಹಂಗಲ್ಲ, ಡಬಕ್. ಯಾಕಂದ್ರೆ ಬಲ. ಯಾಕಂದ್ರೆ ಹೇಳಿ, ಅಬ್ರಾಹ್ಮನಿಗೆ ದೇವರು ಹೇಳಿದ ಮಾತು, ನಾನು ನಿನ್ನ ಆಶೀರ್ವದಿಸುವೆನು, ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಹಲ್ಲೆಲೂಯ. ನಿನ್ನ ಆಶೀರ್ವದಿಸು, ಅರಸುವನು, ಶಪಿಸುವನು. ಇವನು ಯಾರು? ಇವನು ಐಗುಪ್ತೇನಂತೆ. 5 ವರ್ಷ ಐಗುಪ್ತ್ಯ. ಪರಗೋಣ ಎನ್ನ ಕೋಣ. ಇವರೆಲ್ಲ ಕೋಣ ಈ ಸಲ ನೋಡ್ಬಿಟ್ರು. ಈ ಕೋಣ, ಕಾಡಲ್ಲಿರುವ ಕೋಣ ಬಂತು ಹೇಳಿದ್ರೆ 5 ವರ್ಷ ಅರಸನಾಗಿದ್ದು ಗಂಡು ಮಕ್ಕಳ ಸಾಯಿಸ್ಬಿಡು. ಅದು 100-500 ಆಗೋಯ್ತು. ಅದು ಬರೋಕೆ ಮುಂಚೆನೆ ಸೂಲಗಿತ್ತಿರ ಪಕ್ಕದಲ್ಲಿ ಬರೋಕೆ ಮುಂಚೆನೆ, ಅಮ್ಮ ಮುಕ್ಕು, ಇನ್ನೆಷ್ಟು ಮುಕ್ಕೋದು ಹೋಯ್ತು, ಆಲ್ರೆಡಿ ಬಂದ್ಬಿಡೋದು. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲೇ ಮಮತೆ ಇಟ್ಟಿದೆ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲೇ
ಮತ್ತೆ ಅಮ್ಮ, ನೀನು ಬಲಹೀನಲ್ಲಮ್ಮ, ನೀನು ಬಲಹೀನನಲ್ಲ ಅಪ್ಪ. ಸಹೋದರ ಸಹೋದರಿ, ನಾವು ಬಲಹೀನವಾಗಿದ್ದರೂ ನಮ್ಮ ಬಲಹೀನತೆಯಲ್ಲಿಯೇ ದೇವರ ಬಲಪೂರ್ಣ ಕಾರ್ಯ ಸಾಧಿಸುತ್ತದೆ. ಬಿಡಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ಎಲಿತಾನೇ ಐತೆ ದೇವ ಪ್ರಸನ್ನತೆ. ಹೋದ ವಾರಕ್ಕೆ ಈ ವಾರ ಸೇರಿಸ್ಬೇಕಲ್ಲ. ಆಮೇನ್. ಹಲ್ಲೆಲೂಯಾ. ಆಮೇಲೆ ಅವರು ಬರೋದಕ್ಕೆ ಮುಂಚೆನೆ ಹೆರಿಗೆ ಆಗ್ಬಿಡೋದು. ಹಲ್ಲೆಲೂಯಾ. ಆಮೇಲೆ ಓದಿಕಲ್ವಾ, ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. ದೇವರ ಸೂಲಗಿತ್ತಿಯರಿಗೆ ಹಿತವನ್ನ ಮಾಡಿದರು. ಕಾರಣ ಏನಲ್ಲಿ? ಅವರು ದೇವರಿಗೆ ಭಯಪಟ್ಟದರಿಂದ. ಕರಗಳ ತಟ್ಟಿ ದೇವರು ನಮಗೆ ಮಹಿಮೆ ಸಲ್ಲಿಸುವ. ಅವರು ದೇವರಿಗೆ ಭಯಪಟ್ಟಿದ್ದರಿಂದ. ನೀವು ಮನುಷ್ಯರಿಗೆ ಭಯಪಡದೆ ದೇವರಿಗೆ ಭಯಪಟ್ಟು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ಮಾಡಿಕೊಂಡು ಹೋದರೆ ನಿಮ್ಮ ಸುತ್ತಲೂ ಜನ ಏನೇ ಕೇಡು ಮಾಡಿದ್ರು ಭಯಪಡಬೇಡ. ಕಡೆಗೆ ತಲೆ ಮೇಲೆ ಕಿರೀಟ ದೇವರು ನಿನಗೆ ಕೊಡುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರಸನಿಗೆ ಭಯಪಟ್ಟಿಲ್ಲ, ದೇವರಿಗೆ ಭಯಪಟ್ಟರು. ನೀನು ಯಾರಿಗೆ ಭಯಪಡದೆ ದೇವರಿಗೆ ಭಯಪಟ್ಟು ನಿನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರು. ಹಲ್ಲೆಲೂಯಾ. ಮಹಾರಾಷ್ಟ್ರದಲ್ಲಿ ನಮ್ಮ ಟೀಮ್ ಅವರೆಲ್ಲ ಸಾಕ್ಷಿ. ಮಹಾರಾಷ್ಟ್ರದಲ್ಲಿ 2 ದಿನ ಪ್ರಸಂಗ ಮಾಡಿದೆ. ಮೊದಲನೇ ದಿವಸ 3,000 ಜನ, 2 ದಿವಸ 5,000 ಜನ ಬಂದಿದ್ರು. 3ನೇ ದಿವಸ ನನ್ನ ಪ್ರಸಂಗಕ್ಕೆ ಹೋಗೋಕ್ಕೆ ಮುಂಚೆ 50 ಜನ ಬಂದು ಮೀಟಿಂಗ್ ಅರೇಂಜ್ ಮಾಡಿದವ್ರ ಹತ್ರ ಹೇಳಿದ್ರು, ಇವತ್ತೇನಾದರೂ ಅವನು ಸ್ಟೇಜ್ ಹತ್ತಿದ್ರೆ ಅಲ್ಲೇ ಶೂಟ್ ಮಾಡಿ ಸಾಯಿಸ್ತೀವಿ ಅಣ್ಣ. ಕೇಳಿ ನೋಡಿ, ಇವತ್ತೇನಾದರೂ ಸ್ಟೇಜ್ ಮೇಲೆ ಹತ್ತಿದ್ರೆ ಅಲ್ಲೇ ಶೂಟ್ ಮಾಡಿ ಸಾಯಿಸ್ತೀವಿ ಅಣ್ಣ. ಅವನು ಹತ್ತಬಾರದು. ಮೀಟಿಂಗ್ ಅರೇಂಜ್ ಮಾಡಿದವರೆಲ್ಲ ಬಂದು ನನಗೆ 3ನೇ ಮೀಟಿಂಗ್ ಬೇಡ ನೀವು ಹೋಗಿ ಅಂತವ್ರೆ. ಯಾಕೆ ಅಂತ ಕೇಳಿದ್ರೆ ಹಿಂಗೆ ಎದುರಿಸವ್ರ. ಅಯ್ಯೋ ಎಷ್ಟು ನೋಡ್ಬಿಟ್ಟಿವಿ, ಎಷ್ಟು ನೋಡ್ಬಿಟ್ಟಿವಿ. ಅವರು ಬಜ್ಜಿ ತಿನ್ನುವವರು, ನಾವು ಬಜ್ಜಿಸುವವರು. ಹಲ್ಲೆಲೂಯಾ. ಅವರು ಮಿರ್ಚಿ ಬಜ್ಜಿ ತಿನ್ನುವರು, ನಾವು ನಿತ್ಯ ಬಜ್ಜಿಸುವವರು. ಸಿಂಹಕ್ಕೆ ಚಿಪ್ಸ್ ಕೊಡುವವರು. ನಾನಂದ್ರೆ ಯೋ ಸುಮ್ಗಿರಯ್ಯ, ಒಳ್ಳೆ ಡ್ರೆಸ್ಸು, ಹೊಸ ಬಟ್ಟೆ ಬರ ತಂದಿದ್ದೀನಿ. 3rd ಡೇ 3ನೇ ದಿವಸ ಆಗಕ್ಕೆ ಸೂಪರ್ ಡ್ರೆಸ್ ತಂದಿದ್ದೀನಿ. ಬೇಡ ಅಂತಾರೆ. ನಾನು ಹೇಳಿದ ಒಂದು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ ಸರ್, ನನ್ನಲ್ಲಿ ಇರುವಂಥ ದೇವರ ವಾಕ್ಯವನ್ನು ಸಾರಿ ಮುಗಿಸೋ ತನಕ ನನ್ನನ್ನು ಮುಟ್ಟುವಂಥ ಶಕ್ತಿ ಯಾರಿಗೂ ದೇವರು ಕೊಡಲೇ ಇಲ್ಲ. ದೇವರು ಯಾರು ಕೊಡಲ. ನನ್ನಲ್ಲಿ ಇರುವಂಥ ದೇವರ ವಾಕ್ಯ ಹೊರಗಡೆ ಬರೋ ತನಕ ಯಾರು ಏನು ಮಾಡೋಕ್ಕಾಗಲ್ಲ. ನಿಮಗೆ ಡೌಟ್ ಇದೆಯಾ? ಅಡ್ರೆಸ್ ಹೇಳ್ತೀನಿ ಕೇಳಿ. ಮಹಾರಾಷ್ಟ್ರದಲ್ಲಿ ಜೈಸಿಂಗ್ಪುರ ಅಂತ ಒಂದು ಊರಿದೆ. ಅದರಲ್ಲಿ ಒಂದೇ ಒಂದು ಚರ್ಚ್ ಇರುವುದು. ಹಳೇ ಕಾಲದ CNI ಅಲ್ಲ, ಸ್ಯಾಮ್ ಬಂದಿದೆಯಲ್ಲ, CNI ಚರ್ಚ್ ಆಫ್ ನಾರ್ತ್ ಇಂಡಿಯಾ. ಹೋಗಿ ಕೇಳ್ಕೊಳ್ಳಿ, ಅದು ಒಂದೇ ಚರ್ಚಲ್ಲಿ ಇರುವುದು. ಆ ಚರ್ಚಿನವರೇ ಮೀಟಿಂಗ್ ಮಾಡಿದ್ರು. ಬರಬೇಡ ಅಂದ. ನಾನಂದ ನನ್ನ ಒಲ್ಲಿರುವಂಥ ದೇವರ ವಾಕ್ಯ ಮುಗಿಸೋ ತನಕ ಯಾವುದು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಸರಿ, ಮುಗಿಸಿದ ಮೇಲೆ ನಾನಲ್ಲಿ ಇರಲ್ಲ. ನಾನು ಹೇಳಿದೆ, ಸ್ಟೇಜ್ ಹತ್ರನೇ ನಾನು ಕಾರ್ ನಿಲ್ಲಿಸೋದು ಯಾವಾಗಲೂ. ಮೀಟಿಂಗ್ ಮುಗಿದ ತಕ್ಷಣ ಕಾರಲ್ಲಿ ಹೋಗ್ಬಿಡ್ತೀನಿ. ಆಮೇಲೆ ನಮ್ಮ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಆಮೇಲೆ ಏನಾದ್ರು ಬಂದರೆ ನೀವು ನೋಡ್ಕೊಳ್ಳಿ. ಅವ್ರೇನಂದ್ರು, ನೀವು ಭದ್ರವಾಗಿ ಹೋಗಿ ಸೇರ್ಕೊಂಡ್ಬಿಟ್ರೆ ನಮಗೇನು ಭಯ ಇಲ್ಲ. ಅವ್ರು ಯಾವ ಬಂದರೆ ನಾವು ನೋಡ್ಕೊಳ್ತೀವಿ. ಯಾಕಂದ್ರೆ ಅವರು 1 ಅಂದ್ರೆ ನಾವು 100 ಅಂದರು. ನಿಜ, ಅವರು 1 ಅಂದ್ರೆ ನಾವು 100. ನಿಮಗೆ ಸೇಫ್ಟಿ. ನಾನಂದೆ, ನಮಗೆ ಸೇಫ್ಟಿ ಗಿಫ್ಟ್ ಇಲ್ಲ, ಏನಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. பிளாக் கேட்ஸு ஒரு கேட்டும் அறியும், ஒரு கேட்டும் அறியிட்டிಲ್ಲ. ஹல்லேலூயா. பிளாக் கேட் ಇಲ್ಲ, ಬಾಡಿ ಕಾಟು ಇಲ್ಲ, ஒன்றும் இல்லை. ಹಲ್ಲೇಲೂಯಾ. ನಾನಂತ ಮೀಟಿಂಗ್ ಹೋಗೋದು 3ನೇ ದಿವಸದ ಮೀಟಿಂಗ್ ನಾವು ಬರ್ತೀವಿ. ನಾವು ಹೋದ ಮೇಲೆ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ. 3rd ಡೇ ಮೀಟಿಂಗ್ ಬಂತು. ನೀವು ನಂಬ್ತೀರಾ? 10,000 ಜನರನ್ನ ದೇವರಲ್ಲಿ ಕೂಡಿಸಿದ್ದಾರೆ. ಅವರು ಬಂದು ಅವರು ಶೂಟ್ ಮಾಡ್ತೀವಿ ಅಂತ ಹೇಳಿದೆ ಅಂತ ಗೊತ್ತಾ. ಅವ್ರು ಏನಂದ್ರು, ಇಲ್ಲಿ ಈ ಊರಲ್ಲಿ
ಜಾಸ್ತಿ ಅಂದ್ರೆ 500 ಜನ ಕ್ರಿಶ್ಚಿಯನ್ಸ್ ಇಲ್ಲ. ಅದರ ಮೊದಲನೇ ದಿನ 3,000 ಜನ, ಎರಡನೇ ದಿವಸ 5,000 ಜನ ಎಲ್ಲಿಂದ ಬಂದರು. ಅವನು ಮಾತಾಡಿದ್ರೆ ಬರ್ತಾ ಇದ್ದಾರೆ ಜನ, ಮಾತಾಡಬಾರ್ದು. 3ನೇ ದಿವಸ ನಾನು ಮೆಸೇಜಿಗೆ ಮೇಲೆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೆ. ನನ್ನ ಸುತ್ತ ಯವನಸ್ಥರು ಒಂದು 30 ಜನ. ಯಾವುದು ಸ್ಟೇಜ್ ಮೇಲೆ ಫುಲ್ ಯವನಸ್ಥರು. ಯಾರು? ಮಹಾರಾಷ್ಟ್ರದವರು ನಿಂತವರ. ನಾನು ಕೇಳಿದೆ, ಇವರೆಲ್ಲ ಯಾರು ಅಂದ್ರೆ ನಿಮಗೆ ಬಾಡಿ ಗಾರ್ಡ್ ಅಂದರು. ಅಯ್ಯೋ ಸ್ವಾಮಿ, ಯಾಕೋತ್ರ ಕಾಮಿಡಿಲ್ಲ ಮಾಡ್ತಾ ಇದ್ದೀರ. ನಮ್ಮನ್ನು ನೋಡಿದ್ರೆ ಏನು ಮಾಡೋದು ಜನ? ಬಿದ್ದು ನಗಲ್ವೇ ನಮ್ಮ ಬಾಡಿ ಗಾರ್ಡು ಕರ್ಕೊಂಡು ಹೋದರೆ? ಸ್ಟೇಜ್ ಫುಲ್ಲ ನಿಂತವ್ರೆ. ನಾನು ಮೆಸೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಫ್ಲೋನೇ ಇಲ್ಲ, ಅಭಿಷೇಕನೇ ಇಲ್ಲ, ಪ್ರಸನ್ನತೆನೇ ಇಲ್ಲ. ನನಗೆ 15 ನಿಮಿಷ ಆಯಿತು, ಮೆಸೇಜ್ ಫ್ಲೋನೇ ಇಲ್ಲ. ನಾನು ಕೇಳಿದೆ, ದೇವರೇ, ಇಷ್ಟು ಹೋರಾಟದ ಮಧ್ಯದಲ್ಲಿ ವಾಕ್ಯ ಕೊಡಕ್ಕೆ ಬಂದಿದ್ದೀನಿ, ನಮಗೇನಾದರೂ ಒಳಗಡೆ ಭಯ ಇದೆಯಾ? ಯಾಕೆ ಮೆಸೇಜ್ ಫ್ಲೋ ಇಲ್ಲ ಅಂದಾಗ ದೇವರು ಅಂದನು, ಈ ನಿಂತವ್ರಲ್ಲ ಇವರೆಲ್ಲ ಯಾರು ಅಂದರು. ಇವರೆಲ್ಲ ನನ್ನ ಬಾಡಿ ಗಾರ್ಡ್ ದೇವರೇ, ನೀವು ನಗಬೇಡಿ, ನೀವು ನಗ್ತೀರಿ ಅಂತ ನಿಜ ಎಲ್ಲಿಲ್ಲ, ಇವರೆಲ್ಲ ನನ್ನ ಬಾಡಿ ಗಾರ್ಡ್ ದೇವರೇ. ದೇವ್ರು ಏನಂದ್ರೆ ಗೊತ್ತಾ? ಹಂಗಂದ್ರೆ ನಾನು ಯಾರು? ಇವರು ನಿನಗೆ ಬಾಡಿ ಗಾರ್ಡ್ ಅಂದ್ರೆ ಹಾಗಾದ್ರೆ ನಾನು ಯಾರು? ಇಸ್ರಾಯೇಲ್ನ ಕಾಯುವಾತನ ನಾನಲ್ಲವೇ? ಇಸ್ರಾಯೇಲರನ್ನ ಕಾಯುವಾತನ ಈ ಬಾಡಿ ಗಾರ್ಡ್ ನಿನಗೆ. ದೇವರೇನಂದ್ರೆ ಗೊತ್ತಾ? ಮರ್ಯಾದೆಯಾಗಿ ಸ್ಟೇಜ್ ಬಿಟ್ಟು ಕೆಳಗಡೆ ಇಳಿ ಅಂತಂದ್ರು. ನೀವು ನಂಬ್ತೀರಾ? ಇನ್ನು ನಮ್ಮ ಹತ್ರ ವಿಡಿಯೋ ಇದೆ. 10,000 ಜನ ಇದ್ರು, ಶೂಟ್ ಮಾಡ್ತೀವಿ ಅಂದರು. ಸ್ಟೇಜ್ ಬಿಟ್ಟು ಕೆಳಗಡೆ ಇಳಿ ಅಂದರು ದೇವ್ರು. ನಾನು ಟ್ರಾನ್ಸ್ಲೇಟರ್ ಕೇಳಿದೆ, ಇಳಿತೀಯಾ ಅಂದೆ. ಅವನಂದ, ಇನ್ನೇನು ಮಾಡೋದು, ನಿನ್ನ ಜೊತೆ ಬಂದ ಮೇಲೆ ಇಳಿಲೇಬೇಕಂದ. ಬಾ ಅಂತ ಹೇಳಿ ಸ್ಟೇಜ್ ಮೇಲೆ ಇಳಿದೆ. ದೇವ್ರಂದ್ರು, ಮೀಟಿಂಗ್ ಕ್ರೌಡ್ ಒಳಗಡೆ ನಡ್ಕೊಂಡು ಮೆಸೇಜ್ ಕೊಡಂದ್ರು. ನಡ್ಕೊಂಡು ಮೆಸೇಜ್ ಕೊಟ್ಟೆ. ಅಲ್ಲಿ ಹೋಗು, ಗೇಟ್ ಹತ್ರ ಹೋಗಿ ನಿಂತ್ಕೊಂಡು ಮೆಸೇಜ್ ಕೊಡಂದ್ರು. ಗೇಟ್ ತನಕ ಹೋಗಿ ನಿಂತ್ಕೊಂಡು ಮೆಸೇಜ್ ಕೊಟ್ಟೆ. ಶೂಟು ಮಾಡಲಿಲ್ಲ, ರೊಟ್ಟಿನೂ ಸುಡಲಿಲ್ಲ. ಮೀಟಿಂಗ್ ಸಖತನ. ಇಂದು ಕೆಳಗಡೆ ಇಳಿದಿದ್ದ ತಡ ಪರಲೋಕದ ಮಗಿಮೆ ಆ ಸ್ಥಳದಲ್ಲಿ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಂಥ ಪೀಸ್ಗಳಿಗೆಲ್ಲ ಬಾಡಿ ಗಾಟ್ಲ ಇಡಬಾರ್ದು. ಆಮೇಲೆ ನಮಗೆ ಹಿಂಗೇನೆ, ಹಿಂಗೆ ನಮಗೆ ಬಾಡಿ ಗಾರ್ಡ್ ಬೇಡ, ಡೋಡಿ ಗಾರ್ಡ್ ಬೇಡ, ನಮ್ಮನ್ನು ಕಾಯುವಾತನು. ಹಲ್ಲೆಲೂಯಾ. ಯೋಚನೆ ಮಾಡಿ, ಈಗ ನಾನು ಹಿಂದೆ ಒಂದು 5 ಜನ ಬಾಡಿ ಗಾರ್ಡ್ ಬಂದರೆ, ಬ್ಲಾಕ್ ಡ್ರೆಸ್ ಹಾಕಿ ಬಂದರೆ, ನೀವೆಲ್ಲ ಬಾಯಲ್ಲಿ ಬಟ್ಟೆ ಇಟ್ಕೊಂಡು ನಗ್ತೀರ ನಗಲ್ವ? ಇದೆಲ್ಲ ಬೇಕಿತ್ತು ಇವ್ರಿಗೆ ಅದನ್ನಲ್ವ ಅಂದ. ಆಮೇಲೆ ಆ ಒಂದು ಸೂಲಗತಿಯರು ಅರಸನಿಗೆ ಭಯಪಡಲಿಲ್ಲ, ದೇವರಿಗೆ ಭಯಪಟ್ಟಾರ. ಆಮೇಲೆ ತಿರುಗಿ ಬರುವಾಗ ನನ್ನ ಹತ್ರ ಕೆಲವ್ರು ಕೇಳಿದ್ರು. ಆಮೇಲೆ ಅವರು ಮಾರನೇ ದಿವಸ ಅವರೆಲ್ಲ ಬಂದು ಹೇಳಿದ್ರಂತೆ. ಇವ್ರು ಕೇಳಿದ್ರಂತ, ಏನೋ ಮಾಡ್ತೀನಿ ಅಂದ್ರೆ ಯಾಕೆ ಮಾಡಲಿಲ್ಲ ಅಂದರೆ, ಅಯ್ಯ ಅವ್ನು ಮೈಕ್ ಹಿಡ್ಕೊಂಡು ಗೇಟ್ ತನಕ ಬರ್ತಾವನೆ, ಇಂಥ ಲೂಸ್ನ ಏನು ಮಾಡೋದು, ಲೂಸ್ನ ಶೂಟ್ ಮಾಡಿ. ಅವರೇ ಒಪ್ಕೊಂಡ್ರೆ ನಾನು ಲೂಸ್ ಅದ, ನನಗೆ ಬಾಡಿ ಗಾರ್ಡ್ ಬಿಟ್ಟವ್ರೆ ಅವರು. ಹಲ್ಲೆಲೂಯಾ. ಅವ್ರನ್ನ ಕೇಳಿದ್ರು. ಆದರೆ ಅವ್ರು ಕೇಳಿದ್ರಂತಯ್ಯ, ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಇರೋರಿಗೆ, ಎಲ್ಲೇ ಇರುವವನು ಇಲ್ಲಿ ಬಂದು ಕೆಂಬಿಟ್ಟು ಹೋದ್ನಲ್ಲ, ನಿಮ್ಗೆ ಯಾಕ್ರಿ ಧೈರ್ಯ ಇರಲಿಲ್ಲ? ಅವನು ಅಷ್ಟು ಧೈರ್ಯವಾಗಿ ಮಾತಾಡ್ಬಿಟ್ಟು ಹೊಡನೆ, ನಿಮಗೆ ಯಾರಿಗೂ ಧೈರ್ಯ ಬರಲಿಲ್ಲ ಯಾಕೆ ಅಂತ ಕೇಳಿದ್ರಂತ ಮಹಾರಾಷ್ಟ್ರದವ್ರನ್ನ. ಅವ್ರು ನನ್ನ ಕೇಳಿದ್ರು, ಅಣ್ಣ ಇಷ್ಟು ಧೈರ್ಯ ಎಲ್ಲಿಂದ ಬರ್ತದಣ್ಣ? ಒಂದೇ ಒಂದು ಕಾರಣ ಹೇಳಲ್ಲ, ನಮಗೆ ಧೈರ್ಯ ಎಲ್ಲ ಏನೂ ಇಲ್ಲ. ಒಂದು, ನನಗೊತ್ತು ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಮೇಲೆ ಬರುವುದು ದೇವರು ನೋಡ್ಕೊಳ್ತಾರೆ ಅಷ್ಟೇ. ಇದು ಒಂದೇ ಧೈರ್ಯ, ಏನೂ ಇಲ್ಲ. ನನ್ನದು ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮೇಲೆ ಬರುವುದನ್ನು ದೇವರು ನೋಡ್ಕೊಳ್ತಾನೆ. ಅದು ಗನ್ನು ಬಂದರು, ಕತ್ತಿ ಬಂದ್ರು, ಏನೇ ಬಂದರೂ ಸರಿ, ವೈರಿಗಳು ನಮ್ಮವರಲ್ಲ. ನಮ್ಮನ್ನು ವಿರೋಧಿಸುವುದಕ್ಕೆ ಮುಂಚಿತವಾಗಿ ಅವರು ದೇವರನ್ನ ವಿರೋಧಿಸಿದ್ದಾರೆ. ಹಲ್ಲೆಲೂಯಾ. ಅವರೆಲ್ಲ ಕಾಮಿಡಿಗಳಾಗಿದ್ದೇ ಹೊರತು ಇನ್ನೇನು ಕಾರ್ಯ ಸಾಧಿಸಲಿಲ್ಲ. ಆಮೇಲೆ ಅದರ ದೇವರ ಸುಲಗತಿಯರನ್ನ ಆಶೀರ್ವದಿಸಿದ್ದಾರೆ. ಒಂದೇ ವಾಕ್ಯನ ಓದಿ ಮುಗಿಸ್ಬಿಡೋಣ. 21ನೇ ವಚನ. ಅವರು ದೇವರಿಗೆ ಭಯಪಟ್ಟದ್ದರಿಂದ 21 ದೇವರು ಆ ಸೂಲಗತಿಯರಿಗೆ ಹಿತವನ್ನು ಮಾಡಿದನು.
ದೇವರ ಸುಲಗತಿಯರಿಗೆ ಯುದ್ಧವನ್ನು ಮಾಡಿದನು. ಅವರು ದೇವರಿಗೆ ಭಯಪಟ್ಟದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನು ಉಂಟು ಮಾಡಿದನು. ಆತನು ಅವರಿಗೆ ವಂಶಾಭಿವೃದ್ಧಿಯನ್ನು ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಿಂದ ಏನಾಗ್ತದೆ ಹೇಳಿ? ಏನು ಗೊತ್ತಾಗ್ತದೆ ಹೇಳಿ? ಅರಸನೇ ಕೋಪಗೊಂಡ್ರು, ಊರೆಲ್ಲ ಎದುರಾದ್ರೂ ದೇವರಿಗೆ ಭಯಪಟ್ಟು ತನ್ನ ಕೆಲಸದಲ್ಲಿ ಸರಿಯಾಗಿರುವವನು ಯಾವುದಕ್ಕೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 2001ನೇ ಇಸ್ವಿ ನಾನು ಈ ಚರ್ಚಿಗೆ ಪಾಸ್ಟರ್ ಆಗಿದ್ದ ಕಾಲದಿಂದ ಇಲ್ಲಿವರೆಗೂ ಹಗಲು ರಾತ್ರಿ ವಿಶ್ರಾಂತಿ ಇಲ್ಲದೆ ದೇವರು ನನಗೆ ಕೊಟ್ಟಂಥ ಸೇವೆಯಲ್ಲಿ ಓಡ್ತಾನೇ ಇದೆ ಅಷ್ಟೇ. ನಾವು ಎಷ್ಟು ಒಳ್ಳೆಯವರು, ಎಷ್ಟು ಫಲಿಷ್ಠರು ಅವೆಲ್ಲ ನಮಗೆ ಗೊತ್ತಿಲ್ಲ. ನಾವು ಒಳ್ಳೆಯವರಲ್ಲ, ನಾವು ಫಲಿಷ್ಠರು ಅಲ್ಲ. ಅದರ ಒಂದು ಅಪ್ಪ ಕೊಟ್ಟ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಏನಾದರೂ ಬಂದರೆ ಆತ ನೋಡ್ಕೊಳ್ತಾನೆ. ನಿಮ್ಮ ಕೊಟ್ಟ ಕೆಲಸ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಯಾರಿಗೆ ಭಯಪಡಬೇಡಿ, ದೇವರಿಗೆ ಮಾತ್ರ ಭಯಪಟ್ಟು ನಿಮಗೆ ಕೊಟ್ಟಿರುವ ಕೆಲಸದಲ್ಲಿ ನೀವು ಕರೆಕ್ಟಾಗಿ ಹೋಗ್ರಿ. ದ್ರೋಹಿಗಳು ಬರ್ತಾರೆ, ವಿರೋಧಿಗಳು ಬರ್ತಾರೆ, ಅವಮಾನಗಳು ಬರ್ತದೆ, ಎದುರಿಸುವಿಕೆಗಳು ಬರುತ್ತದೆ, ಬೆದರಿಸುವಿಕೆಗಳು ಬರುತ್ತದೆ, ಕಣ್ಣೀರು ಬರುತ್ತೆ, ಗೋಳಾಟ ಬರುತ್ತೆ, ಸಿಂಹದ ಗವಿಯಲ್ಲಿ ಬೀಳುವಂಥ ಪರಿಸ್ಥಿತಿಗಳು ಬರುತ್ತದೆ, ಬೆಂಕಿಯಲ್ಲಿ ಬೀಳುವಂಥ ಪರಿಸ್ಥಿತಿಗಳು ಬರುತ್ತದೆ, ಜಲ ಪ್ರವಾಹವನ್ನು ಹಾದು ಹೋಗುವಂಥ ಪರಿಸ್ಥಿತಿ ಬರುತ್ತದೆ. ಆದರೆ ಕಡೆಯದಲ್ಲಿ 2ರಷ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಮೇಲಕ್ಕೆತ್ತುವಾತನಾಗಿರ್ತಾರೆ.